ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026ನೇ ವರ್ಷವು ಕುಂಭರಾಶಿಯವರ ಪಾಲಿಗೆ ಕೇವಲ ಮತ್ತೊಂದು ಹೊಸ ವರ್ಷವಲ್ಲ, ಬದಲಿಗೆ ಅದು ನಿಮ್ಮ ಜೀವನದಲ್ಲಿ ಇದುವರೆಗೆ ಅಡಗಿದ್ದ ಸತ್ಯಗಳು ಮತ್ತು ರಹಸ್ಯಗಳು ಒಂದೊಂದಾಗಿ ಹೊರಬರುವ ಸಂಧಿಕಾಲವಾಗಿದೆ. ಇಷ್ಟು ದಿನಗಳ ಕಾಲ ನಿಮಗೆ ತಿಳಿಯದಿದ್ದ ಅನೇಕ ವಿಷಯಗಳು ನಿಧಾನವಾಗಿ ಬೆಳಕಿಗೆ ಬರಲಿವೆ. ನಿಮ್ಮ ಸುತ್ತಮುತ್ತಲಿನವರು ಯಾರು ನಿಮ್ಮವರು ಮತ್ತು ಯಾರು ಕೇವಲ ನಟನೆಯ ಮುಖವಾಡ ಹಾಕಿಕೊಂಡಿದ್ದಾರೆ ಎಂಬ ಸತ್ಯವು ಈ ವರ್ಷ ನಿಮಗೆ ಸ್ಪಷ್ಟವಾಗಿ ಗೋಚರವಾಗಲಿದೆ. ಈ ವರ್ಷ ನಡೆಯುವ ಕೆಲವು ಘಟನೆಗಳು ನಿಮ್ಮ ಜೀವನದ ಒಟ್ಟಾರೆ ಚಿಂತನೆಗೆ ಒಂದು ಹೊಸ ತಿರುವು ನೀಡಲಿದೆ. ನಿಮ್ಮೊಳಗಿನ ಆತ್ಮಶಕ್ತಿಯು ಜಾಗೃತವಾಗಿ ನೀವು ನಿಮ್ಮ ಜೀವನವನ್ನು ಇದುವರೆಗೆ ನೋಡದ ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತಿದ್ದೀರಿ. ವಿಶೇಷವಾಗಿ ಮೌನವಾಗಿ ಎಲ್ಲವನ್ನ ಗಮನಿಸುವ ನಿಮ್ಮ ಗುಣವು ಈ ವರ್ಷ ನಿಮಗೆ ದೊಡ್ಡ ಜೀವನದ ಪಾಠವನ್ನು ಕಲಿಸಲಿದೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಕುಂಭರಾಶಿಯವರ ಜೀವನದಲ್ಲಿ 2026ರಲ್ಲಿ ಸಂಭವಿಸಲಿರುವ ಈ ನಿಗೂಢ ಘಟನೆಗಳನ್ನು ವಿವರವಾಗಿ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ವ್ಯಕ್ತಿತ್ವದ ರೂಪಾಂತರ ಮತ್ತು ರಾಹುವಿನ ಮಾಯಾಜಾಲ. ಈ ಕುಂಭರಾಶಿಯವರು ಎಂದರೆ ಮೂಲತಃ ಶನಿ ಮಹಾತ್ಮನ ಈ ಮೂಲ ತ್ರಿಕೋನ ರಾಶಿಯವರು. ಈ ರಾಶಿಯು ಬುದ್ಧಿವಂತಿಕೆಯ ರಾಶಿ ಮತ್ತು ಬುದ್ಧಿವಂತಿಕೆಯ ರಹಸ್ಯ ಮತ್ತು ವೈಜ್ಞಾನಿಕ ಆಲೋಚನೆಯ ಸಂಕೇತವಾಗಿದೆ. ನೀವು ಗಾಳಿಯಂತೆ ಎಲ್ಲೆಡೆ ಇರುತ್ತೀರಿ, ಆದರೆ ಸುಲಭವಾಗಿ ಯಾರ ಕೈಗೂ ಸಿಗುವುದಿಲ್ಲ. ಆದರೆ 2026ರಲ್ಲಿ ನಿಮ್ಮ ಈ ವ್ಯಕ್ತಿತ್ವದಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಕಂಡುಬರುತ್ತೆ. ಈ ವರ್ಷದ ಅತಿ ದೊಡ್ಡ ಗುಪ್ತ ರಹಸ್ಯವೇನೆಂದರೆ ರಾಹುವಿನ ನೆರಳು ಮತ್ತು ಶನಿಯ ಹೆಜ್ಜೆ. 26ರಲ್ಲಿ ಈ ಮಾಯಾವಿ ಗ್ರಹದ ರಾಹುವು ನಿಮ್ಮ ರಾಶಿಯ ಮೇಲೆ ಪ್ರಬಲವಾದ ಪ್ರಭಾವವನ್ನು ಬೀರುತ್ತಾನೆ. ಇದರ ಪರಿಣಾಮವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಊಹಿಸಲು ಅಸಾಧ್ಯವಾದ ಬದಲಾವಣೆಗಳು ಕಂಡುಬರುತ್ತೆ. ಇದುವರೆಗೆ ಸಮಾಜದ ಕಟ್ಟುಪಾಡುಗಳಿಗೆ ಮತ್ತು ನಿಯಮಗಳಿಗೆ ಬದ್ಧರಾಗಿ ನಡೆಯುತ್ತಿದ್ದ ನೀವು ಈ ವರ್ಷ ಈ ನಿಯಮಗಳನ್ನು ಮುರಿದು ಹೊಸ ದಾರಿಯನ್ನು ಸೃಷ್ಟಿಸಲು ಹಂಬಲಿಸುತ್ತೀರಿ. ನಿಮ್ಮ ಈ ದಿಢೀರ್ ಬದಲಾವಣೆಯು ನಿಮ್ಮ ಮನೆಯವರಿಗೂ ಮತ್ತು ಸ್ನೇಹಿತರಿಗೂ ಆಶ್ಚರ್ಯ ಮತ್ತು ಆಘಾತವನ್ನು ಉಂಟುಮಾಡಬಹುದು. 2026ರ ಆರಂಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಭ್ರಮೆ ಅಥವಾ ಗೊಂದಲಗಳು ಮನೆ ಮಾಡಬಹುದು. ರಾಹುವು ಬುದ್ಧಿಯ ಮೇಲೆ ಪ್ರಭಾವ ಬೀರುವುದರಿಂದ ನಿಮಗೆ ಅನೇಕ ಅದ್ಭುತವಾದ ಐಡಿಯಾಗಳು ಬರುತ್ತವೆ. ಆದರೆ ಆ ಆಲೋಚನೆಗಳು ಎಷ್ಟು ವಿಭಿನ್ನವಾಗಿರುತ್ತದೆ ಎಂದರೆ ಸಾಮಾನ್ಯ ಜನರಿಗೆ ಅದು ಹುಚ್ಚನಂತೆ ಕಾಣಬಹುದು. ಇಲ್ಲಿರುವ ಈ ಗುಪ್ತ ರಹಸ್ಯವೇನೆಂದರೆ ಜಗತ್ತು ನಿಮ್ಮನ್ನು ಟೀಕಿಸಿದರೂ ನೀವು ಅದನ್ನು ಲೆಕ್ಕಿಸಬಾರದು. ಏಕೆಂದರೆ ನಿಮ್ಮ ತಲೆಯಲ್ಲಿ ಬರುವ ಆಲೋಚನೆಗಳು ಭವಿಷ್ಯದ ದೊಡ್ಡ ಆವಿಷ್ಕಾರಗಳು ಆಗಿವೆ. ನೀವು ತಂತ್ರಜ್ಞಾನ, ಜ್ಯೋತಿಷ್ಯ ಅಥವಾ ಗುಪ್ತ ವಿದ್ಯೆಗಳ ಕಡೆಗೆ ಅತಿಯಾದ ಆಕರ್ಷಣೆಯನ್ನು ಬೆಳೆಸಿಕೊಳ್ಳುತ್ತೀರಿ. ನಿಮ್ಮ ಮೆದುಳು ಒಂದು ಈ ರಿಸೀವರ್ನಂತೆ ಕೆಲಸ ಮಾಡಿ ಬ್ರಹ್ಮಾಂಡದ ಸಂಕೇತಗಳನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತೆ. ಆದರೂ ಎಚ್ಚರವಿರಲಿ, ರಾಹುವು ಮಾಯಾವಿಯಾಗಿರುವುದರಿಂದ ಅವನು ನಿಮ್ಮನ್ನು ದಾರಿ ತಪ್ಪಿಸುವ ಸಾಧ್ಯತೆಯೂ ಇದೆ. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು. ಆದ್ದರಿಂದ ಈ ವರ್ಷ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಬುದ್ಧಿಗಿಂತ ಅನುಭವಿಗಳ ಮಾತನ್ನು ಕೇಳುವುದು ನಿಮಗೆ ರಕ್ಷಣೆಯನ್ನು ನೀಡುತ್ತೆ. ದೈಹಿಕ ಬದಲಾವಣೆ ಮತ್ತು ಒಂಟಿತನದ ವರದಾನ. ಈ ವರ್ಷ ಈ ಕುಂಭರಾಶಿಯವರ ದೈಹಿಕ ರೂಪದಲ್ಲಿಯೂ ಬದಲಾವಣೆಗಳು ಆಗಬಹುದು. ನೀವು ನಿಮ್ಮ ಈ ವೇಷಭೂಷಣವನ್ನು, ಕೇಶವಿನ್ಯಾಸವನ್ನು ಅಥವಾ ಮಾತನಾಡುವ ಶೈಲಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಲು ಇಷ್ಟಪಡುತ್ತೀರಿ. ಇದು ನಿಮ್ಮ ಹಳೆಯ ಅಹಂಕಾರವನ್ನು ಬಿಟ್ಟು ಹೊಸ ಅವತಾರವನ್ನು ತಾಳುವ ಪ್ರಕ್ರಿಯೆಯಾಗಿದೆ. ಇನ್ನೊಂದು ಮುಖ್ಯವಾದ ರಹಸ್ಯವೇನೆಂದರೆ ಒಂಟಿತನದ ಭಯ ಮತ್ತು ಆಕರ್ಷಣೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಜನಸಂದಣಿಯನ್ನು ಇಷ್ಟಪಡುತ್ತಾರೆ. ಆದರೆ ನೀವು ಜನರ ಮಧ್ಯೆ ಇದ್ದರೂ ಒಂದು ಬಗೆಯ ಒಂಟಿತನವನ್ನು ಅನುಭವಿಸುತ್ತೀರಿ. ನಿಮ್ಮನ್ನು ಯಾರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನಿಮ್ಮನ್ನು ಕಾಡಬಹುದು. ಆದರೆ ಈ ಒಂಟಿತನವೇ ನಿಮಗೆ ವರದಾನವಾಗಲಿದೆ.
ನೀವು ಯಾವಾಗ ಏಕಾಂತದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನಿಮ್ಮ ಒಳಗಿನ ಶಕ್ತಿ ಜಾಗೃತವಾಗುತ್ತೆ. ಸಾಡೆಸಾತಿಯ ಅಂತಿಮ ಹಂತದ ಪರಿಣಾಮ ಇರುವುದರಿಂದ ಮಾನಸಿಕ ಒತ್ತಡ ಇದ್ದೇ ಇರುತ್ತದೆ. ಆದರೆ ರಾಹುವು ನಿಮಗೆ ಈ ಒತ್ತಡವನ್ನು ಎದುರಿಸುವ ಒಂದು ಕುತಂತ್ರ ಮತ್ತು ಬಲವನ್ನು ಕಲಿಸಿಕೊಡ್ತಾನೆ. ಈ ವರ್ಷ ಕುಂಭರಾಶಿಯವರ ಕನಸುಗಳು ಬಹಳ ವಿಚಿತ್ರವಾಗಿದೆ. ನಿಮಗೆ ಹಾವುಗಳು, ಎತ್ತರದ ಕಟ್ಟಡಗಳು ಅಥವಾ ಹಾರುವ ವಸ್ತುಗಳ ಕನಸುಗಳು ಬೀಳಬಹುದು. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹುವು ಸರ್ಪದೋಷ ಅಥವಾ ಈ ಪೂರ್ವಜರ ಸಂಕೇತವಾಗಿದ್ದಾನೆ. ಆದ್ದರಿಂದ ಈ ಕನಸುಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಈ ಸಂವಹನ ನಡೆಸುತ್ತಿರುವ ಸೂಚನೆಯಾಗಿರಬಹುದು. ಈ ವರ್ಷ ನೀವು ಕುಲದೇವರ ಆರಾಧನೆಗೆ ಅಥವಾ ನಾಗಾರಾಧನೆಗೆ ಹೆಚ್ಚಿನ ಮಹತ್ವ ನೀಡಿ. ಇದು ನಿಮ್ಮ ಜೀವನದಲ್ಲಿ ಬರುವ ಅನಿರೀಕ್ಷಿತ ಅಡೆತಡೆಗಳನ್ನು ನಿವಾರಿಸುತ್ತೆ. ನಿಮ್ಮ ಮನಸ್ಸು ಅಸ್ಥಿರವಾಗಿರಬಹುದು. ಒಂದು ಕ್ಷಣ ಸಂತೋಷವಾಗಿರುವ ನೀವು ಮರುಕ್ಷಣವೇ ಚಿಂತೆಗೆ ಜಾರಬಹುದು. ಈ ಭಾವನಾತ್ಮಕ ಏರಿಳಿತವನ್ನು ನಿಯಂತ್ರಿಸುವುದೇ ಈ ವರ್ಷದ ಮೊದಲ ಸವಾಲಾಗಿದೆ. ಧನಸ್ಥಾನ, ಕುಟುಂಬ ಮತ್ತು ಮಾತಿನ ರಹಸ್ಯ. ಈಗ ನಾವು ಈ ಕುಂಭರಾಶಿಯವರ ಜೀವನದ ಅತಿ ಮುಖ್ಯವಾದ ಈ ಭಾಗವಾದ ಹಣ, ಕುಟುಂಬ ಮತ್ತು ಮಾತಿನ ಬಗ್ಗೆ ಇರುವ ಗುಪ್ತ ರಹಸ್ಯಗಳನ್ನು ನೋಡೋಣ. ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಭಗವಾನರು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಅಂದರೆ ಮೀನ ರಾಶಿಗೆ ಪಾದಾರ್ಪಣೆ ಮಾಡುತ್ತಾರೆ. ಈ 2ನೇ ಮನೆ ಎಂದರೆ ಧನ ಮತ್ತು ಕುಟುಂಬ ಸ್ಥಾನ. ಇಲ್ಲಿ ಶನಿ ಬರುವುದು ಎಂದರೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಒಂದು ಕಟ್ಟುಬಿಟ್ಟಿನ ಶಿಸ್ತು ಜಾರಿಗೆ ಬರುವುದೆಂದರ್ಥ. ಈ ವರ್ಷದ ಆರ್ಥಿಕ ರಹಸ್ಯವೇನೆಂದರೆ ಹಣ ಬರುತ್ತೆ, ಆದರೆ ಅದನ್ನು ಅನುಭವಿಸಲು ನಿಮಗೆ ಈ ಸಮಯ ಅಥವಾ ಸ್ವಾತಂತ್ರ್ಯ ಇರುವುದಿಲ್ಲ. ಶನಿಯು ನಿಮಗೆ ಹಣ ಗಳಿಸುವ ಅವಕಾಶವನ್ನು ಕೊಡ್ತಾನೆ, ಆದರೆ ಅದನ್ನು ಮೋಜು ಮಸ್ತಿಗಾಗಿ ಖರ್ಚು ಮಾಡಲು ಬಿಡುವುದಿಲ್ಲ. ನೀವು ಗಳಿಸಿದ ಹಣವು ನೇರವಾಗಿ ಕುಟುಂಬದ ಜವಾಬ್ದಾರಿಗಳಿಗೆ, ಸಾಲ ತೀರಿಸಿ ಅಥವಾ ಈ ಭವಿಷ್ಯದ ಹೂಡಿಕೆಗೆ ಹೋಗುತ್ತೆ. ನಿಮ್ಮ ಜೇಬು ತುಂಬಿದ್ದರೂ ಮನಸ್ಸು ಯಾವುದೋ ಒಂದು ಕೊರತೆಯಿಂದ ಖಾಲಿಯಾದಂತೆ ಭಾಸವಾಗಬಹುದು. ಕುಂಭರಾಶಿಯವರ ಮಾತು ಬಹಳ ಮುಖ್ಯವಾದ ಪಾತ್ರ ವಹಿಸಬಹುದು. 2ನೇ ಮನೆ ಈ ವಾಕ್ಸ್ಥಾನವಾಗಿರುವುದರಿಂದ ಅಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವವು ನಿಮ್ಮ ಮಾತನ್ನು ಈ ಕಠೋರವನ್ನಾಗಿ ಅಥವಾ ನಿಗೂಢವನ್ನಾಗಿ ಮಾಡಬಹುದು. ಇಲ್ಲಿರುವ ಗುಪ್ತ ರಹಸ್ಯ ಮತ್ತು ಎಚ್ಚರಿಕೆ ಏನೆಂದರೆ ನಿಮ್ಮ ಬಾಯೇ ನಿಮಗೆ ಶತ್ರುವಾಗಬಹುದು. ನೀವು ಸತ್ಯವನ್ನೇ ಹೇಳಿದರೂ ಅದು ಕೇಳುವವರಿಗೆ ಕಹಿಯಾಗಿ ಅಥವಾ ಅಹಂಕಾರದ ಮಾತಾಗಿ ಕೇಳಬಹುದು. ಇದರಿಂದಾಗಿ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲಿ ಅನಗತ್ಯ ಜಗಳಗಳು ಉಂಟಾಗುತ್ತೆ. ನೀವು ಹಾಸ್ಯಕ್ಕೆ ಆಡಿದ ಮಾತು ಕೂಡ ಗಂಭೀರ ಸ್ವರೂಪ ಪಡೆಯಬಹುದು. ಆದ್ದರಿಂದ ಕುಂಭರಾಶಿಯವರು ಈ ಮೌನ ವ್ರತ ಆಚರಿಸುವುದು ಅಥವಾ ಕಡಿಮೆ ಮಾತನಾಡುವುದು ಅತ್ಯಂತ ದೊಡ್ಡ ರಕ್ಷಣಾ ಸ್ತೋತ್ರವಾಗಿದೆ. ಕುಂಭ ಜೀವನದಲ್ಲಿ ಒಂದು ಪರೀಕ್ಷೆಯ ಕಾಲ. ನಿಮ್ಮ ಮನೆಯಲ್ಲಿರುವ ಹಿರಿಯರ ಜೊತೆ ಅಥವಾ ಸಂಘ ಸಂಗಾತಿಯ ನೀವು ಹಣಕಾಸಿನ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಬರಬಹುದು. ಕುಟುಂಬದ ಯಾವುದೋ ಹಳೆಯ ರಹಸ್ಯ ಒಂದು ಈ ವರ್ಷ ಹೊರಬರುವ ಸಾಧ್ಯತೆ ಇದೆ. ಅದು ಆಸ್ತಿಯ ವಿಚಾರವಾಗಿರಬಹುದು ಅಥವಾ ಸಂಬಂಧಗಳ ವಿಚಾರನೇ ಆಗಿರಬಹುದು. ರಾಹುವು ಅನಿರೀಕ್ಷಿತ ಘಟನೆಗಳ ಕಾರಕನಾಗಿರುವುದರಿಂದ ಕುಟುಂಬದಲ್ಲಿ ಹಠಾತ್ತಾಗಿ ಶುಭ ಅಥವಾ ಅಶುಭ ಕಾರ್ಯಗಳು ನಡೆಯಬಹುದು. ನೀವು ಕುಟುಂಬದ ಆಧಾರ ಸ್ತಂಭವಾಗಿ ನಿಲ್ಲಬೇಕಾಗುತ್ತೆ. ನಿಮ್ಮ ವೈಯಕ್ತಿಕ ಇಷ್ಟಗಳನ್ನು ಬದಿಗಿಟ್ಟು ಕುಟುಂಬದವರ ಏಳಿಗೆಗಾಗಿ ದುಡಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದನ್ನು ತ್ಯಾಗ ಎನ್ನುವ ಬದಲು ನಿಮ್ಮ ಕರ್ತವ್ಯವೆಂದು ಭಾವಿಸಿದರೆ ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ. ಆರೋಗ್ಯದ ರಹಸ್ಯ ಮತ್ತು ಕಾಣದ ಕಾಯಿಲೆಗಳು. ಕುಂಭರಾಶಿಯವರ ಜೀವನ ಪಯಣದಲ್ಲಿ ಮತ್ತೊಂದು ಮಹತ್ವದ ಘಟ್ಟವೆಂದರೆ ಅದು ಅವರ ಆರೋಗ್ಯದ ವಿಚಾರ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯು ಕಾಲಪುರುಷನ ಮೀನಖಂಡಗಳನ್ನು ಅಥವಾ ಈ ಕಾಲುಗಳನ್ನು ಪ್ರತಿನಿಧಿಸುತ್ತದೆ. ಆದರೆ ಈ ವರ್ಷ ರಾಹು ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಒಂದು ಬಗೆಯ ಒಗಟು ಅಥವಾ ನಿಗೂಢತೆ ಸೃಷ್ಟಿಯಾಗುತ್ತೆ. ಇಲ್ಲಿರುವ ಅತ್ಯಂತ ದೊಡ್ಡ ಗುಪ್ತ ರಹಸ್ಯವೇನೆಂದರೆ ಕಾಣದ ಕಾಯಿಲೆ ಮತ್ತು ಮನಸ್ಸಿನ ಭ್ರಮೆ. ದೈಹಿಕವಾಗಿ ನೀವು ಎಷ್ಟೇ ಸದೃಢವಾಗಿ ಕಂಡರೂ ಮನಸ್ಸಿನಲ್ಲಿ ಯಾವುದೋ ಕಾಯಿಲೆ ಇದೆ ಎಂಬ ಆತಂಕ ನಿಮ್ಮನ್ನು ಕಾಡಬಹುದು. ನೀವು ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸಿ. ಎಲ್ಲ ವರದಿಗಳು ಸಾಮಾನ್ಯವಾಗಿ ಬರುತ್ತವೆ, ಆದರೆ ನಿಮಗೆ ಮಾತ್ರ ವಿಪರೀತ ಸುಸ್ತು ಮತ್ತು ನಿರುತ್ಸಾಹ ಅನುಭವಕ್ಕೆ ಬರಬಹುದು. ಇದಕ್ಕೆ ಮುಖ್ಯ ಕಾರಣ ರಾಹುವಿನ ಛಾಯೆ.
ಆ ಛಾಯಾಗ್ರಹವು ನಿಮ್ಮ ಈ ನರಮಂಡಲದ ಮೇಲೆ ಪ್ರಭಾವ ಬೀರುವುದರಿಂದ ಅತಿಯಾದ ಆಲೋಚನೆ, ನಿದ್ರಾಹೀನತೆ ಅಥವಾ ವಿಚಿತ್ರವಾದ ಕನಸುಗಳು ನಿಮ್ಮ ನೆಮ್ಮದಿಯನ್ನು ಕದಡಬಹುದು. ಇಲ್ಲಿರುವ ಗುಪ್ತ ಮದ್ದು ಮತ್ತು ಈ ಪರಿಹಾರವೆಂದರೆ ಈ ಪ್ರಾಕೃತಿಕ ಚಿಕಿತ್ಸೆ. ಈ ವರ್ಷ ರಾಸಾಯನಿಕ ಔಷಧಿಗಳಿಗಿಂತ ಆಯುರ್ವೇದ, ಯೋಗ ಅಥವಾ ಈ ಧ್ಯಾನದಂತಹ ನೈಸರ್ಗಿಕ ವಿಧಾನಗಳು ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಶನಿಯು 2ನೇ ಮನೆಯಲ್ಲಿ ಇರುವುದರಿಂದ ಈ ಹಲ್ಲು, ಕಣ್ಣು ಅಥವಾ ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಬಿಸಿ ನೀರಿನ ಸೇವನೆ ಮಾಡುವುದು ಮತ್ತು ಅನಗತ್ಯವಾಗಿ ಮಾತನಾಡುವುದನ್ನು ಕಡಿಮೆ ಮಾಡುವುದು ನಿಮ್ಮ ಅರ್ಧದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಸಾತ್ವಿಕ ಆಹಾರ ಸೇವನೆಯು ಈ ವರ್ಷ ನಿಮಗೆ ಕೇವಲ ಆರೋಗ್ಯವಲ್ಲದೆ ಮಾನಸಿಕ ಸ್ಥಿರತೆಯನ್ನು ನೀಡುತ್ತೆ. ಪ್ರೀತಿ, ದಾಂಪತ್ಯ ಮತ್ತು ಸಂಬಂಧಗಳ ಸಂಕೀರ್ಣತೆ. ಪ್ರೀತಿ ಮತ್ತು ದಾಂಪತ್ಯದ ವಿಷಯಕ್ಕೆ ಬಂದರೆ 2026 ಕುಂಭರಾಶಿಯವರಿಗೆ ಒಂದು ರೋಚಕವಾದ ಮತ್ತು ಸವಾಲಿನ ಸಿನಿಮಾದಂತೆ ಇರುತ್ತೆ. ಕುಂಭರಾಶಿಯವರು ಮೂಲತಃ ಸಂಬಂಧಗಳಲ್ಲಿ ಸ್ವಾತಂತ್ರ್ಯವನ್ನು ಬಯಸುವವರು. ಈ ವರ್ಷ ಅವಿವಾಹಿತರಿಗೆ ಅನಿರೀಕ್ಷಿತ ಪ್ರೇಮ ಅಥವಾ ಅಸಾಂಪ್ರದಾಯಿಕ ಸಂಬಂಧಗಳು ಎದುರಾಗುವ ಸಾಧ್ಯತೆ ಹೆಚ್ಚಿದೆ. ಸಮಾಜದ ನಿಯಮಗಳಿಗೆ ವಿರುದ್ಧವಾದ ಅಥವಾ ನಿಮ್ಮ ಸಂಪ್ರದಾಯಕ್ಕೆ ಹೊರತಾದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು. ರಾಹುವು ಅನ್ಯ ದೇಶ ಅಥವಾ ಅನ್ಯ ಧರ್ಮದ ಸಂಕೇತವಾಗಿರುವುದರಿಂದ ಅಂತಹ ವ್ಯಕ್ತಿಯ ಕಡೆಗೆ ನಿಮಗೆ ಅತಿಯಾದ ಆಕರ್ಷಣೆ ಉಂಟಾಗಬಹುದು. ಆದರೆ ಇಲ್ಲಿರುವ ರಹಸ್ಯವೇನೆಂದರೆ ಆ ಆಕರ್ಷಣೆ ನಿಜವಾದ ಪ್ರೀತಿಯೇ ಅಥವಾ ಕೇವಲ ಕ್ಷಣಿಕ ಮೋಹವೇ ಎಂಬುದನ್ನು ನೀವು ಪತ್ತೆ ಹಚ್ಚಬೇಕು. ಆರಂಭದಲ್ಲಿ ಸಿಹಿಯಾಗಿ ಕಾಣುವ ಈ ಸಂಬಂಧವು ನಂತರದ ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿ ತರಬಹುದು. ಆದ್ದರಿಂದ ಪ್ರೇಮದ ವಿಷಯದಲ್ಲಿ ಹೃದಯಕ್ಕಿಂತ ಮೆದುಳಿನ ಮಾತು ಕೇಳುವುದು ಈ ವರ್ಷ ನಿಮಗೆ ಸುರಕ್ಷಿತ. ವಿವಾಹಿತರಿಗೆ ಒಂದು ಪರೀಕ್ಷೆಯ ಕಾಲವಾಗಿದೆ. ಶನಿಯು ಕುಟುಂಬದ ಸ್ಥಾನದಲ್ಲಿ ಇರುವುದರಿಂದ ದಾಂಪತ್ಯದಲ್ಲಿ ಒಂದು ರೀತಿಯ ವಿರಸ ಭಾವನೆ ಉಂಟಾಗಬಹುದು. ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ಇದ್ದರೂ ಅದನ್ನು ವ್ಯಕ್ತಪಡಿಸಲು ಅಹಂಕಾರವು ಅಡ್ಡಿ ಬರಬಹುದು. ಈ ವರ್ಷ ನಿಮ್ಮಿಬ್ಬರ ನಡುವೆ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಅಥವಾ ಕುಟುಂಬದ ಇತರ ಸದಸ್ಯರ ಕಾರಣದಿಂದ ಸಣ್ಣ ಪುಟ್ಟ ಜಗಳಗಳು ವಿಕೋಪಕ್ಕೆ ಹೋಗಬಹುದು. ಇಲ್ಲಿರುವ ಗುಪ್ತ ಸೂತ್ರವೇನೆಂದರೆ ಈ ತಾಳ್ಮೆಯ ಕೀಲಿ ನೀವು ಆಗಬೇಕು. ಆದರೆ ಇಲ್ಲಿ ಸಂಬಂಧ ಮುರಿದು ಬೀಳುವ ಹಂತಕ್ಕೆ ಹೋಗಬಹುದು. ಆದರೆ ಮೌನವಾಗಿದ್ದರೆ ಸಮಸ್ಯೆ ತಾನಾಗಿಯೇ ಬಗೆಹರಿಯುತ್ತೆ. ಪ್ರಯಾಣ ಮತ್ತು ವಿದೇಶದ ಯೋಗ. ಪ್ರಯಾಣದ ವಿಷಯದಲ್ಲಿ ಕುಂಭರಾಶಿಯವರಿಗೆ ಅತ್ಯಂತ ಅದ್ಭುತವಾದ ಅವಕಾಶಗಳನ್ನು ನೀಡುತ್ತೆ. ರಾಹುವು ಈ ಪ್ರಯಾಣ ಪ್ರಿಯನಾಗಿರುವುದರಿಂದ ನಿಮಗೆ ಗೊತ್ತಿಲ್ಲದ ಜಾಗಗಳಿಗೆ, ದಟ್ಟ ಕಾಡುಗಳಿಗೆ ಅಥವಾ ನಿಗೂಢ ಸ್ಥಳಗಳಿಗೆ ಭೇಟಿ ನೀಡುವ ಹಂಬಲ ಉಂಟಾಗಬಹುದು. ಈ ಪ್ರಯಾಣಗಳು ಕೇವಲ ಮೋಜು ಮಸ್ತಿಗಾಗಿ ಇರುವುದಿಲ್ಲ. ಇಲ್ಲಿ ನಿಮಗೆ ಸಿಗುವ ವಿಭಿನ್ನ ಅನುಭವಗಳು ನಿಮ್ಮ ಜೀವನದ ಅರ್ಥವನ್ನೇ ಬದಲಾಯಿಸುತ್ತವೆ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿರುವ ಕುಂಭರಾಶಿಯವರಿಗೆ ವೀಸಾ ಸಮಸ್ಯೆಗಳು ಎದುರಾದರೂ ಅಂತಿಮ ಕ್ಷಣದಲ್ಲಿ ಪವಾಡದಂತಹ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಅಂತಿಮ ಘಟ್ಟ, ಸತ್ಯದ ದರ್ಶನ ಮತ್ತು ವಿಜಯ. ಈಗ ನಾವು ಕುಂಭರಾಶಿಯವರ ಈ ಭವಿಷ್ಯದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ. ವರ್ಷದ ಆರಂಭದಲ್ಲಿ ರಾಹುವಿನಿಂದ ಉಂಟಾದ ಗೊಂದಲಗಳು ಮತ್ತು ಈ ಶನಿಯಿಂದ ಉಂಟಾದ ಕಠಿಣ ಸವಾಲುಗಳು ವರ್ಷದ ಕೊನೆಯಲ್ಲಿ ಅಂದರೆ ಅಕ್ಟೋಬರ್ ನಂತರ ಒಂದು ಸ್ಪಷ್ಟವಾದ ಚಿತ್ರಣವನ್ನು ನೀಡುತ್ತೆ. ಈ ಭಾಗದ ಅತಿ ದೊಡ್ಡ ರಹಸ್ಯವೇನೆಂದರೆ ಸತ್ಯದ ದರ್ಶನ. ಕೊನೆಯಲ್ಲಿ ನಿಮ್ಮ ಕಣ್ಣಿಗೆ ಕಟ್ಟಿದ್ದ ಮಾಯೆಯ ಪರದೆ ಸಂಪೂರ್ಣವಾಗಿ ಸರಿದು ಹೋಗುತ್ತೆ. ನೀವು ಯಾರು, ನಿಮ್ಮ ನಿಜವಾದ ಹಿತೈಷಿಗಳು ಯಾರು ಮತ್ತು ನಿಮ್ಮ ಜೀವನದ ಗುರಿ ಏನು ಎಂಬುದು ನಿಮಗೆ ಸ್ಫಟಿಕದಂತೆ ಸ್ಪಷ್ಟವಾಗುತ್ತೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಒಂದು ದೊಡ್ಡ ನಿರಾಳತೆ ಸಿಗುತ್ತೆ. ವರ್ಷವಿಡೀ ನೀವು ಪಾಲಿಸಿದ ಶಿಸ್ತು ಮತ್ತು ಉಳಿತಾಯ ಈಗ ನಿಮ್ಮ ಉತ್ತಮ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತೆ. ನಿಮ್ಮ ಹಳೆಯ ಹೂಡಿಕೆ ಅಥವಾ ಈ ಪೂರ್ವಜರ ಆಸ್ತಿಯಿಂದ ಅನಿರೀಕ್ಷಿತ ಲಾಭ ಬರುವ ಸಾಧ್ಯತೆ ಇದೆ. ಸಾಲದ ಹೊರೆ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ನೀವು ಹೊಸ ಎತ್ತರಕ್ಕೆ ಇರುತ್ತೀರಿ. ವಿಶೇಷವಾಗಿ ಈ ತಂತ್ರಜ್ಞಾನ, ಸಂಶೋಧನೆ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಈ ಸುಗ್ಗಿಯ ಕಾಲ. ನಿಮ್ಮ ಹೊಸ ಐಡಿಯಾಗಳಿಗೆ ಜಗತ್ತು ಮನ್ನಣೆ ನೀಡುತ್ತೆ. ವರ್ಷದ ಕೊನೆಯಲ್ಲಿ ನಡೆಯುವ ಇನ್ನೊಂದು ಪವಾಡವೆಂದರೆ ಶತ್ರುಗಳ
ಈ ಶರಣಾಗತಿ. ಇಷ್ಟು ದಿನ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದವರು ಈಗ ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ತಲೆಬಾಗುತ್ತಾರೆ. ಆಧ್ಯಾತ್ಮಿಕ ಕ್ರಾಂತಿ ಮತ್ತು ಅಂತಿಮ ಪಾಠ. ಅಂತ್ಯವು ಕುಂಭರಾಶಿಯವರಿಗೆ ಒಂದು ಕ್ರಾಂತಿಕಾರಿ ಸಮಯ. ನೀವು ಸಾಂಪ್ರದಾಯಿಕ ಪೂಜೆಗಳಿಗಿಂತ ಧ್ಯಾನ ಮತ್ತು ವಿಶ್ವಮಾನವ ತತ್ವದ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಿ. ನಾನು ಕೇವಲ ದೇಹವಲ್ಲ, ನಾನು ಆತ್ಮ ಎನ್ನುವ ಸತ್ಯವನ್ನು ನೀವು ಅನುಭವದಿಂದ ಅರಿಯುತ್ತೀರಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.